ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಜಸ್ಟ್ ಸ್ನಾನ ಮುಗಿಸ್ಕೊಂಡೆ, ಬಟ್ ಸ್ನಾನ ಆದ್ರೂ ಆಗದೇ ಇರೋ ಥರ ಕಾಣಿಸ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಸೊ ರೆಸ್ಟ್ ಮಾಡಬೇಕಾಯ್ತು. ತುಂಬ ಸುಸ್ತು ಆ್ಯಂಡ್ ಕೈಕಾಲೆಲ್ಲ ನೋವು, ಮೈಕೈಯೆಲ್ಲ ತುಂಬ ಪೇನು. ಬಟ್ ಯಾರ ದೃಷ್ಟಿಯಾಗಿದೆಯೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿದೆ. ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾನು. ಅಲ್ಲಿ ಊರಲ್ಲಿ ಇದ್ದೆ ಅಂತಂದರೆ ನಮ್ಮ ಅತ್ತೆ ನನಗೆ ಈಗ ಇಳುವು ಹಾಕೋದು ಆ್ಯಂಡ್ ದೃಷ್ಟಿ ತೆಗೆಯೋದು, ಸೊ ಈ ಥರ ಏನಾದರೂ ಮಾಡ್ತಿದ್ರು. ಕಾಲ್ದುಳಿ ತೆಗೆಯೋದು, ಹಿಂದಿಂದ ಏನೆಲ್ಲ ಪಾಲಿಸ್ಕೊಂಡು ಬಂದಿರ್ತಾರಲ್ಲ ಅದನ್ನೆಲ್ಲ ಮಾಡ್ತಿದ್ರು. ಬಟ್ ಇಲ್ಲಿ ಬಂದಿದ್ದೀನಲ್ಲ ಅದ್ರ ಬಗ್ಗೆ ಗಮನನೇ ಇಲ್ಲ. ಆ್ಯಂಡ್ ನಾನು ಒಂದು 3 ಡೇಸ್ ಆಯಿತು ಈ ಥರ ಆಗ್ತಾಯಿದ್ದು. ಬಟ್ ಏನಂದರೆ ಸೊ ಜಾಸ್ತಿ ಕೆಲಸ ಆಗಿರ್ಬೋದು, ಅಥವಾ ಏನಾದರೂ ಇವಾಗ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಆಗ್ತಾಯಿದೆ ಅಂತ ಅಂದ್ಕೊಂಡೆ. ಬಟ್ 3 ಡೇಸ್ ಆದ್ರೂ ನಾನು ಟ್ಯಾಬ್ಲೆಟ್ ತೊಗೊಂಡ್ರೂ ಕಮ್ಮಿ ಆಗ್ತಾಯಿಲ್ಲ ಅಂತಂದರೆ ಸೊ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ದೃಷ್ಟಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದೆಯಾ, ಅವಾಗಲಿಕ್ಕಿಂತಲೂ ಇವಾಗ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆಯಾ ಅಂತ. ಬಟ್ ಗೊತ್ತಿಲ್ಲ, ನನಗೆ ಅಷ್ಟೊಂದು ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ವಿಡಿಯೋಸ್ ಎಲ್ಲ ಮಾಡ್ತೀನಲ್ಲ, ಆ್ಯಂಡ್ ಏನಂದರೆ ಸೊ ಹಾಗಾಗಿ ಫೋನ್ ಹಚ್ಚಿ ಮಾತಾಡ್ತಾರೆ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಆ ಥರ ಇದ್ದರೆ ಏನೋ ತುಂಬ ಖುಷಿ ಆಗುತ್ತೆ. ಅವ್ರು ಹೇಳಿದರು ಈ ಥರ ದೃಷ್ಟಿ ಏನಾದರೂ ಆಗ್ಬೋದು ಫ್ಯಾಮ್ಲಿ ಮೇಲೆ ಅಂತ ಹೇಳ್ಬಿಟ್ಟು. ಬಟ್ ಅಷ್ಟೊಂದೇನು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಈ ದೃಷ್ಟಿ ಅದು ಇದು ಅಂದ್ಕೊಂಡು. ಬಟ್ ನನಗೆ ಮಾತ್ರ ಸಿಕ್ಕಾಪಟ್ಟೆ ಪೇನು ಆ್ಯಂಡ್ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಇವತ್ತು ಫುಲ್ಲು ಸುಸ್ತು, ಹಾಗಾಗಿ ಈ ಥರ ಕಾಣಿಸ್ತಾ ಇದ್ದೀನಿ. ಏನೂ ಹಚ್ಕೊಂಡಿಲ್ಲ ಆ್ಯಂಡ್ ತಲೆ ಕೂಡ ಬಾಚ್ಕೊಂಡಿಲ್ಲ, ಪೌಡರ್ ಕೂಡ ಹಾಕ್ಕೊಂಡಿಲ್ಲ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಲ್ಲ. ನನ್ನ ಫ್ರೆಂಡು ಒಂದು ಏನೋ ಎಕ್ಸಿಬಿಷನ್ ಇದೆ ನಂದು, ಬಾ ಅಂತ ಹೇಳಿದ್ಲು. ಹಾಗಾಗಿ ಇವತ್ತು ಎಕ್ಸಿಬಿಷನ್ ನೋಡೋದಕ್ಕಂತೇಳಿ ಹೊರಟಿದ್ದೀನಿ. ನಿನ್ನೆಯಿಂದ ಕಾಲ್ ಮಾಡ್ತಾಯಿದ್ಲು, ಹೆಂಗಿದೆ ನೋಡಕತ್ತಿ ಬಾ, ನಂದು ಶಾಪು ಆ್ಯಂಡ್ ಇಲ್ಲಿ ಎಲ್ಲರೂ ಬಂದಿರ್ತಾರೆ, ನಿನಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿದ್ಲು. ಹಾಗಾಗಿ ಹೊರಟಿದ್ದೀನಿ ನೋಡಿ. ಆ್ಯಂಡ್ ಇನ್ನೂ ಒಂದು ಗೊತ್ತಾಗುತ್ತೆ ಅಲ್ಲಿ ಯಾವ್ಯಾವ ಥರ ಎಕ್ಸಿಬಿಷನ್ ಇದೆ, ಏನಕ್ಕೆ ಮಾಡ್ತಾರೆ. ಆ್ಯಂಡ್ ಎಕ್ಸಿಬಿಷನ್ ಅಂದರೆ ಎಲ್ಲ ರೀತಿ ನಮ್ಗೆ ಏನೇನು ಬೇಕೋ ಏನೇನು ಎಲ್ಲ ಎಕ್ಸಿಬಿಷನ್ಗೆ ಇಟ್ಟಿರ್ತಾರೆ, ಅದನ್ನು ನೋಡ್ಕೊಂಬರ್ಬೋದು. ಆ್ಯಂಡ್ ಇಷ್ಟ ಆಯಿತು ಅಂದರೆ ನಾವು ಪರ್ಚೇಸ್ ಕೂಡ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅವರಲ್ಲಿರುವಂಥ ಟ್ಯಾಲೆಂಟ್ ನಮಗೆ ಇಷ್ಟ ಆಯಿತು ಅಂದರೆ ಸೊ ಅವ್ರ ಜೊತೆ ನಾವು ಕೊಲಾಬ್ರೇಷನ್ ಕೂಡ ಮಾಡ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಹಾಗಾಗಿ ಸೊ ನಿನ್ನೆನೇ ಇತ್ತು, ನಿನ್ನೆ ನಾನು ಏನಂದರೆ ಹೋಗಿರಲಿಲ್ಲ. ಬಿಕಾಸ್ ಅದು ತುಂಬ ಇವಾಗ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ, ಬರಬೇಡ ಇವತ್ತು, ನಾಳೆ ಬಾ, ನಾಳೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಳೆ. ಹಾಗಾಗಿ ಸೊ ಹುಷಾರಿಲ್ಲ ಅಂದ್ರೂ ಫ್ರೆಂಡ್ಸ್ಗೋಸ್ಕರ ಹೋಗಲೇಬೇಕು. ಆ್ಯಂಡ್ ಅವಳು ನನಗೆ ತುಂಬ ಕ್ಲೋಸ್ ಫ್ರೆಂಡು. ಸೊ ಹಾಗಾಗಿ ಹೊರಟಿದ್ದೀನಿ. ಇನ್ನೂ ನಂದು ನಾಷ್ಟನೂ ಆಗಿಲ್ಲ. ಆ್ಯಂಡ್ ಇವತ್ತು ಯಜಮಾನ್ರು ಊರಿಗೆ ಹೊರಟಿದ್ದಾರೆ, ಮಂತ್ರಾಲಯಕ್ಕೆ ಹೊರಟಿದ್ದಾರೆ. ಸೊ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರಲ್ವ, ಹಾಗಾಗಿ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅಲ್ಲಿ ಏನೋ ಒಂದು ಪಾಸಿಟಿವ್ ಥಿಂಕ್ ಜಾಸ್ತಿ. ನಾನು ಕೂಡ ಅಲ್ಲಿಗೆ ಹೋಗಿ ಬಂದಿದ್ದೀನಲ್ಲ, ಪಾಸಿಟಿವ್ ಥಿಂಕ್ ಜಾಸ್ತಿ. ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡ್ರೆ ಸೊ ಅಲ್ಲಿಗೆ ಹೋಗಿ ಡಿಸಿಷನ್ ತೊಗೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಒಂದು ಹೋಪ್ಸ್ ಬರುತ್ತೆ. ನಾವು ಇನ್ನೂ ಒಂದು ಯಾವುದೇ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ಬೇರೆ ಥರ ಥಿಂಗ್ಸ್ ಇಟ್ಕೊಂಡು ಹೋಗಬಾರ್ದು. ಒಳ್ಳೇದು ಮಾಡಬೇಕು, ಒಳ್ಳೇದಾಗುತ್ತೆ ಅಂದ್ಕೊಂಡೇ ಹೋಗಬೇಕು, ಒಳ್ಳೇದಾಗುತ್ತೆ. ಮೇಲೊಂದು ಒಳಗೊಂದು ಇಟ್ಕೊಂಡು ಹೋದರೆ ಎಲ್ಲಿ ಹೋದ್ರೂ ಒಳ್ಳೇದಾಗಲ್ಲ, ಯಾವ ದೇವರು ಕೂಡ ಹೆಲ್ಪ್ ಮಾಡಲ್ಲ. ಎಷ್ಟೋ ಜನ ಸುಮ್ಮನೆ ಹೋಗ್ತಿರ್ತಾರೆ, ಅವ್ರ ಮನಸ್ಸಿನಲ್ಲೊಂದು ಹೊರಗಡೆ ಒಂದು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ, ಅಲ್ಲೆಲ್ಲ ಬಗೆಹರಿಸ್ಕೊಳ್ಬೋದು ಅಂತ ಅಂದ್ಕೊಂಡು ಹೋಗಿರ್ತಾರೆ. ಬಟ್ ಆ ಥರ ಅಲ್ಲ. ಮನಸಾರೆ ಯಾವುದು ಕರೆಕ್ಟ್ ಅಂತ ಅಂದ್ಕೊಳ್ತೀವೋ ಅದು ಬೇರೆಯವ್ರಿಗೂ ಹಲ್ಟ್ ಆಗದೆ ಇರೋ ಥರ, ಪೇನ್ ಆಗದೆ ಇರೋ ಥರ, ಆ ಥರ ಅಂದ್ಕೊಂಡು ಹೋದರೆ ಮಾತ್ರ ಸಕ್ಸಸ್ ಆಗುತ್ತೆ. ಬಟ್ ಇವರು ಆ ಥರ ಏನಿಲ್ಲ. ಬಟ್ ಹೋಗಿಲ್ಲ ನಾನು. ಹಾಗಾಗಿ ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಹೊರಟಿದ್ದೀವಿ ಅಂತ ಹೇಳಿದರು. ಆ್ಯಂಡ್ ನಾನು ಸ್ವಲ್ಪ ಅಡುಗೆ ಏನಾದರೂ ಮಾಡಿಕೊಡ್ಲಾ ಅಂತ ಕೇಳಿದೆ. ಅಡುಗೆ ಏನು ಬೇಡ, ನಾವೆಲ್ಲ ಹೊರಗಡೆ ಹೇಳಿದ್ದೀವಿ. ಆ್ಯಂಡ್ ಒನ್ ಟೈಮ್ ಅಷ್ಟೇ ಊಟ, ಅದನ್ನು ಇಲ್ಲಿ ರೊಟ್ಟಿ ಆ್ಯಂಡ್ ಪಲ್ಯ ಎಲ್ಲ ಮಾಡಿಕೊಡ್ತಾರೆ. ಒಂದು 3 ಡೇಸ್ಗೆ ಸಟ್ ಅಂದರೆ ಸಾಕು, ಮಾಡಿಕೊಡ್ತಾರೆ. ಅದನ್ನು ತೊಗೊಂಡು ಹೊರಟಿದ್ದೀವಿ. ಮತ್ತು ನಿನಗೂ ಕೂಡ ಹುಷಾರಿಲ್ಲ ಮಾಡಿ ಮತ್ತೆ ಅದನ್ನು ನಾವು ಅಲ್ಲಿ
ಊಟ ಮಾಡೋದು ಅಷ್ಟೊಂದು ಸರಿ ಅನಿಸಲ್ಲ ನಿನಗೆ ಹುಷಾರಿಲ್ಲದೆ ಇರುವಾಗ ಅಂತ ಹೇಳಿದರು. ಹಾಗಾಗಿ ಸೊ ಓಕೆ ತೊಗೊಂಡು ಹೋಗ್ತಾರಂತೆ. ಅಲ್ಲಿ ಕೂಡ ಇದು ಇರುತ್ತೆ, ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಒನ್ ಟೈಮ್ ನೈಟ್ ಊಟ ಮುಗಿಸ್ಕೊಳ್ತಾರೆ. ಇನ್ನು ಮಾರ್ನಿಂಗ್ ಅಂತೂ ದೇವ್ರ ದರ್ಶನ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ಕೂಡ ಊಟ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಬರ್ತಾರೆ. ಸೊ ಇವಾಗ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವರು ಕಟ್ಟಿಂಗ್ ಶಾಪಿಗೆ ಹೋಗಿದ್ದಾರೆ. ಇವತ್ತು ಕಟ್ಟಿಂಗ್ ಮುಗಿಸ್ಕೊಂಡು ಬಂದು ಇವಾಗ ಕಟ್ಟಿಂಗ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಬಂದಮೇಲೆ ಅವ್ರಿಗೆ ಸ್ವಲ್ಪ ನೀರೆಲ್ಲ ಕಾಯಿಸ್ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲ ಮಾಡಿ ಕಳಿಸ್ಬಿಡ್ತೀನಿ. ಆಮೇಲೆ ನಾನು ಒಂದು 2 ಗಂಟೆ ಅಷ್ಟೊತ್ತಿಗೆ ಎಕ್ಸಿಬಿಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಎಕ್ಸಿಬಿಷನ್ ಹೆಂಗಿದೆ, ಏನೆಲ್ಲ ಇರುತ್ತೆ, ಅಲ್ಲಿ ಯಾರ್ಯಾರೆಲ್ಲ ಬಂದಿರ್ತಾರೆ ಆ್ಯಂಡ್ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಬನ್ನಿ, ನಾನು ಕೂಡ ರೆಡಿ ಆಗ್ತೀನಿ ಇವಾಗ ಬೇಗ. ಮತ್ತು ಈ ಬ್ಲಾಗ್ ನಾನು ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹೋಗುವಾಗ ಅಮ್ಮು ಕರ್ಕೊಂಡು ಹೊರಟಿದ್ದೀನಿ. ಒಬ್ಬಳೇ ಆಗ್ತೀನಲ್ಲ, ನನಗೆ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ, ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗ್ತೀನಿ. ಇನ್ನೂ ಒಂದು ಸೊ ಅಲ್ಲಿ ಎಕ್ಸಿಬಿಷನಲ್ಲಿ ಎಲ್ಲ ಥರ ವೆರೈಟೀಸ್ ಇರುತ್ತಲ್ಲ, ಅದನ್ನು ಅವಳಿಗೆ ತೋರಿಸ್ಬೋದು, ಹೇಳ್ಕೊಡ್ಬೋದು ಅಂತ ಹೇಳ್ಬಿಟ್ಟು ನನಗೆ 2 ಕೆಲಸ ಆಗುತ್ತೆ. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು, ಹೋಗುವಾಗ ಆಟೋದವ್ರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ಲು. ಆ ಪ್ರಶ್ನೆಗೆ ಅವರು ಆಟೋ ಚಾರ್ಜೇ ತಗೊಳ್ಳಿಲ್ಲ. ತುಂಬ ಖುಷಿನೇ ಆಯಿತು ನನಗೆ, ಈ ಥರ ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾಳೆಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಳನ್ನು ಕರ್ಕೊಂಡು ವಿಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಶಾರ್ಟ್ ವಿಡಿಯೋಗೆ ತುಂಬ ಹೆಲ್ಪ್ ಆಗುತ್ತೆ ಅಂಥೇಳಿ ಕರ್ಕೊಂಡು ಬಂದಿದ್ದೀನಿ. ಬಟ್ ಇಲ್ಲಿ ಬಂದ ತಕ್ಷಣ ಅವಳು ಫುಲ್ ಎನರ್ಜಿ ಬಂದ್ಬಿಡ್ತು ಅವಳಿಗೆ. ಸೊ ಒಳಗಡೆ ಹೋಗೋಣ ಮಮ್ಮಿ ಅಂಥೇಳಿ ಅವಳೇ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬನ್ನಿ, ನಿನ್ನೆ ಎಕ್ಸಿಬಿಷನ್ ಇರೋದು, ಬಟ್ ಏನಂದರೆ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಖಾಲಿನೇ ಆಗಿಬಿಟ್ಟಿತ್ತು. ಕೆಲವೊಂದು ಬೇಗನೆ ಖಾಲಿ ಆಗುತ್ತೆ, ಕೆಲವೊಂದು ಇನ್ನೂ ಇರುತ್ತೆ, 2 ಡೇಸ್ ತನಕ ಇರ್ತಾರೆ. ಆ್ಯಂಡ್ ನನ್ನ ಫ್ರೆಂಡ್ ಬಂದುಬಿಟ್ಲು ಇವಳೇ, ಶ್ರುತಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಕಡೆ ಇರೋರು ಅವ್ರ ಹೆಲ್ಪ್ ಅಥವಾ ಏನೋ ಒಂದು ಅವ್ರ ಫ್ರೆಂಡು ಅಂತ ಅಂದ್ಕೊಳ್ಳಿ, ನನಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಇದು ಅವಳದು ಶಾಪು. ಅಂದರೆ ಈಗ ಕ್ಲೋಸ್ ಟೈಮು ಆ್ಯಕ್ಚುಲಿ. ನಿನ್ನೆ ಬಂದಿದ್ದಂದರೆ ಎಲ್ಲ ಸಿಕ್ಕಾಪಟ್ಟೆ ಡ್ರೆಸ್ಗಳೆಲ್ಲ ಸೇಲಿಗೆ ಹಾಕಿದ್ಲು. ಬಟ್ ಇವಾಗ ಕ್ಲೋಸ್ ಟೈಮು, ನಾನು ಸ್ವಲ್ಪ ಲೇಟ್ ಮಾಡೇ ಬಂದೆಲ್ಲ, ಹಾಗಾಗಿ ಸ್ವಲ್ಪ ನನಗೆ ಟೈಮು ಕೂಡ ಸಾಕಾಗಲಿಲ್ಲ ಮನೆಯಲ್ಲಿ ಬೇಗ ಬರಬೇಕು ಅಂತಂದರೆ. ಸೊ ಇಲ್ಲೆಲ್ಲ ಸ್ಟಾಲ್ಗಳೇ ಹಾಕಿದ್ದಾರೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಇಂಡಿವಿಜುವಲ್ ಒಂಥರ ಸೆಟ್ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ಅವರು ಮನೆಯಲ್ಲಿ ಓನಾಗಿ ಏನು ರೆಡಿ ಮಾಡ್ತಾರೋ ಅದನ್ನು ತೊಗೊಬಂದು ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ. ಇಲ್ಲಿ ಇರುವಂಥದ್ದು ನೋಡಿಬಿಟ್ಟು ಕೆಲವರು ಪರ್ಚೇಸ್ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇವರಿಗೆ ಆರ್ಡರ್ ಎಲ್ಲ ಕೊಡ್ತಾರೆ. ನೀವೇನು ಹೊಲಿತೀರಾ ಅದನ್ನು ಆರ್ಡರ್ ತೊಗೊಳ್ತಾರೆ. ಕಾಂಟ್ಯಾಕ್ಟ್ ಬೇಸಸ್ ಬೆಳೆಯುತ್ತೆ. ಇನ್ನೊಂದು ಇವಳದು ಶಾಪಿಂದು ಇದು ಶ್ರುತಿ ಹತ್ನೂರು ಅಂತ ಹೇಳ್ಬಿಟ್ಟು. ಆ್ಯಂಡ್ ವರ್ಕ್ ಮಾಡ್ತಾಳೆ, ಡ್ರೆಸ್ ಮಟೀರಿಯಲ್ ಎಲ್ಲ ಹೊಲಿತಾಳೆ. ನಿಮಗೂ ಅದರದ್ದೊಂದು ಸಪ್ರೇಟಾಗಿ ವೀಡಿಯೋಸ್ ಕೂಡ ಮಾಡಾಕ್ತೀನಿ, ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ಬನ್ನಿ, ಇಲ್ಲಿ ಏನೆಲ್ಲ ಎಕ್ಸಿಬಿಷನ್ ಇದೆ ಅನ್ನೋದು ಒಂದು ರೌಂಡ್ ನೋಡ್ಕೊಂಬರೋಣ. ಪ್ರತಿಯೊಂದು ಇದೆ, ಒಂದೇ ಅಂತಲ್ಲ. ಹೆಣ್ಮಕ್ಳು ಏನೆಲ್ಲ ಯೂಸ್ ಮಾಡ್ತಾರೋ ಅದು ಎಲ್ಲ ಇಲ್ಲಿ ಒಂದೇ ಕಡೆ ಸಿಕ್ಬಿಡುತ್ತೆ. ಮನೆಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸು. ಆ್ಯಂಡ್ ಬ್ಲೌಸ್ ವರ್ಕ್ ನೋಡಿ, ಕೈಯಲ್ಲೇ ಹಾಕಿರೋದು, ಮಷೀನಲ್ಲಿ ಹಾಕಿರೋದು. ಆಲ್ಮೋಸ್ಟ್ ಮನೆಯಲ್ಲಿ ಓನಾಗಿ ಏನು ಬಿಸ್ನೆಸ್ ಮಾಡ್ತಾರೋ ಅದು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ಸ್ಯಾರೀಸ್ಗಳು, ಇವ್ರು ಮಾಡುವಂಥ ಸ್ಯಾರೀಸ್ಗಳು, ಪ್ರಿಂಟಿಂಗ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಇವೆಲ್ಲ ಹೋಲ್ಸೇಲು. ಆ್ಯಂಡ್ ಇನ್ನೂ ಒಂದು, ಇಲ್ಲಿ ಬಂದವರಿಗೆ ಹೋಲ್ಸೇಲ್ ರೀತಿಯಾಗಿ ಕೊಡ್ತಾರೆ. ಇನ್ನು ಹೊರಗಡೆ ಹೋಗಿ ಪರ್ಚೇಸ್ ಮಾಡ್ತಿರಲ್ಲ ಅಂಗಡಿಯಲ್ಲಿ, ಅಲ್ಲಿಗೆ ಇಲ್ಲಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ತುಂಬ ಬಜೆಟ್ ಜಾಸ್ತಿ ಇರುತ್ತೆ, ಇಲ್ಲಿ ಬಜೆಟ್ ಕಡಿಮೆಯಲ್ಲಿ ನಿಮಗೆ ಎಲ್ಲ ವಸ್ತುಗಳು ಸಿಗುತ್ತೆ. ನನಗೆ ಕೆಲವೊಬ್ಬರು ಅಷ್ಟು ಗೊತ್ತಿರೋರು ವಿಸಿಟಿಂಗ್ ಕಾರ್ಡ್ಸ್ಗಳೆಲ್ಲ ಕೊಟ್ಟಿದ್ದಾರೆ, ಅದನ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಾಯಿತು ಕಾಂಟ್ಯಾಕ್ಟು ಅಂತಂದರೆ ನಂಬರ್ ತೊಗೊಳ್ಳಿ, ಓಕೆನಾ. ನಾನು ಹಂಗೆ ಫಾಸ್ಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ಬೇಕಾಯಿತು ಅಂದರೆ ಇದನ್ನು ಸ್ಲೋ ಮಾಡಿಕೊಂಡು ನಂಬರ್ ತೊಗೊಳ್ಳಿ, ಓಕೆ. ಸೊ ಇದೆಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಗುತ್ತೆ. ಎಲ್ಲರೂ ಹೆಣ್ಮಕ್ಳೇ ಇದ್ದಾರಲ್ಲ, ಈಗ ಹೆಣ್ಮಕ್ಳ ಕೈಯಿಂದ ಏನಾಗುತ್ತೆ, ಏನೂ ಆಗೋಲ್ಲ, ಏನೂ ಸಲ್ಸೋಕ್ಕಾಗಲ್ಲ, ಏನೂ ಕೆಲಸ ಆಗೋಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀರಿ. ಅಂಥವ್ರಿಗೆ ಒಂದು ಮೋಟಿವೇಶನ್ ಬ್ಲಾಗ್ ಆಗಿರುತ್ತೆ.
ಇವರೆಲ್ಲ ನೋಡಿ ಮನೆಯಲ್ಲೇ ಮಾಡಿರೋದು ಶಾವಿಗೆ, ಹಪ್ಪಳ, ಕುರುಡ್ಗಿ, ಮನೆಯಲ್ಲೇ ಹಿಟ್ಟನ್ನು ತೊಗೊಂಡು ಬಂದು ಸೊ ಅದನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ಮಾರ್ತಾರೆ. ಹೊರಗಡೆ ತೊಗೊಂಬಂದು ತಿನ್ನೋದು ತುಂಬಾ ಚೆನ್ನಾಗಿರಲ್ಲ. ಈ ಥರ ಇವರು ಮನೆಯಲ್ಲೇ ರೆಡಿ ಮಾಡಿ ಕೊಡ್ತಾರಲ್ವ, ಇದನ್ನು ತಿನ್ಬೋದು. ಆ್ಯಂಡ್ ಇವ್ರು ಬಂದುಬಿಟ್ಟು ಮನೆಯಲ್ಲೇ ಅಣಿಕೆ ಹಾಕ್ತಾರಂತೆ. ಸೊ ಇವ್ರದ್ದೇ ಒಂದು ಓನ್ ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಪ್ರಕಾರವಾಗಿ ವರ್ಕ್ ಕೈಂಡ್ ಮಾಡಿ ಸೇಲ್ ಮಾಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅದು ನಂಬರ್ ತೊಗೊಳ್ಳಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ. ಸೊ ಪ್ರತಿಯೊಂದು ಬ್ಯಾಗ್ ಕೂಡ ನೋಡಿ ಮನೆಯಲ್ಲೇ ಹೊಲಿತಾರಂತೆ. ಲೆದರ್ ಬ್ಯಾಗ್ ಆಗಿರ್ಬೋದು, ವರ್ಕ್ ಬ್ಯಾಗ್ ಆಗಿರ್ಬೋದು. ಸೊ ಎಲ್ಲ ನೋಡಿ ನನಗಂತೂ ಫುಲ್ ಕನ್ಫ್ಯೂಸು ಆ್ಯಂಡ್ ಖುಷಿ ಕೂಡ ಅಷ್ಟೇ ಆಯಿತು. ಇಷ್ಟೆಲ್ಲ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಈ ಅಣಿಕೆಗಳೆಲ್ಲ ಹಾಕಬೇಕು ಅಂದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಆದ್ರೂ ಇದೇ ಬಂದು ಬಿಸ್ನೆಸ್ ಮಾಡಿಕೊಂಡು ಸೇಲ್ ಮಾಡ್ತಾರಲ್ಲ, ಅವ್ರಿಗೆ ಒಂದು ಖುಷಿ ಒಪ್ಸಿಕೊಂಡು ಈ ಥರ ಮಾಡ್ತಿರ್ತಾರೆ. ಇಲ್ಲಿ ಬಂದವರು ಪರ್ಚೇಸ್ ಮಾಡ್ತಾರಲ್ಲ, ಅವರು ಕಾಂಟ್ರಾಕ್ಟ್ ತೊಗೊಳ್ತಾರೆ. ಅವರು ಕೂಡ ಓನ್ ಬಿಸ್ನೆಸ್ ಮಾಡ್ತಿದ್ರು ಅಂದರೆ ಹೋಲ್ಸೇಲ್ ಆಗಿ ಇವರು ಅವರಿಗೆ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಇದೆ ನೋಡಿ, ಇದೆಲ್ಲ ಮಸಾಲೆ ಐಟಮ್ಸು ಆ್ಯಂಡ್ ಹಿಂಡಿಗಳು. ಮನೆಯಲ್ಲೇ ನಾವು ಕಲ್ಲಲ್ಲಿ ಕುಡ್ತೀವಲ್ವ, ಇವರು ಕೂಡ ಕಲ್ಲಲ್ಲಿ ಕುಟ್ಟಿ ಪ್ಯಾಕ್ ಮಾಡಿ ಬಂದು ಸೇಲ್ ಮಾಡ್ತಾರೆ. ಬೇಕಾದರೆ ಒಂದು ಪರ್ಚೇಸ್ ಮಾಡ್ಬೋದು, ಹೋಲ್ಸೇಲ್ ರೀತಿಯಾಗಿ ಕೂಡ ನೀವು ತೊಗೊಂಡೋಗ್ಬೋದು. ಇದೆಲ್ಲ ಓನಾಗಿ ಮನೆಯಲ್ಲೇ ರೆಡಿ ಮಾಡಿರೋದು. ಆ ಥರ ಇದ್ದರೆ ಮಾತ್ರ ಇಲ್ಲಿ ಹೋಲ್ಸೇಲ್ ಪ್ರದರ್ಶನಕ್ಕೆ ಇಡ್ತಾರೆ. ಯಾಕೆಂದರೆ ಎಕ್ಸಿಬಿಷನ್ ಅಂದರೆ ಒಂದು, ಅವ್ರು ಏನು ಪ್ರಾಡಕ್ಟ್ ಮಾಡಿರ್ತಾರೋ ಅದು ಸೇಲಿಗೆ ಇಟ್ಟಂಗೆ ಆಗುತ್ತೆ. ಇನ್ನೂ ಒಂದು ಅದರಿಂದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಎಲ್ಲ ಬೆಳೆಯುತ್ತೆ. ಹಲವಾರು ಜನ ವ್ಯಕ್ತಿಗಳ ಇಂಟ್ರೊಡಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್ ಈ ಥರ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ಈ ಥರ ಎಕ್ಸಿಬಿಷನ್ ಎಲ್ಲ ಇಟ್ಟಿರ್ತಾರೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇನ್ನು ಎಕ್ಸಿಬಿಷನ್ ಕ್ಲೋಸ್ ಟೈಮಿಂಗ್, ಹಾಗಾಗಿ ಸೊ ಇವಾಗ ಮನೆಗೆ ಹೊರಟಿದ್ದೀನಿ. ಅಮ್ಮ ಕೂಡ ತುಂಬ ಹಠ ಮಾಡ್ತಾಯಿದ್ಲು, ಮನೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಮನೆಗೆ ಹೊರಟಿದ್ದೀನಿ. ಇನ್ನೊಂದು ಸಾರಿ ಎಲ್ಲಾದರೂ ಎಕ್ಸಿಬಿಷನ್ ಇತ್ತು ಅಂದರೆ ಬಿಫೋರ್ ನನಗೆ ಇನ್ಫಾರ್ಮ್ ಮಾಡ್ತಾರೆ. ಆವಾಗ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಹಾಕ್ತೀನಿ. ಓಕೆ. ಯಾರೆಲ್ಲ ತೊಗೊಳ್ಬೇಕು ಆ್ಯಂಡ್ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಒಂದೇ ಟೈಮಿಗೆ ಎಲ್ಲ ಥರ ಒಂದೇ ಕಡೆ ಸಿಗುತ್ತೆ. ಸೊ ಈ ಥರ ಎಕ್ಸಿಬಿಷನ್ಗೆ ನಾವು ಆವಾಗವಾಗ ಹೋಗಿ ವಿಸಿಟ್ ಮಾಡ್ತಾ ಇರಬೇಕು. ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಸಿಕ್ಕುತ್ತೆ. ಸೊ ಇದು ಶಾಪ್ ಆಗಿರೋದ್ರಿಂದ ಕೆಲವೊಂದು ಡ್ರೆಸ್ಸಸ್ಗಳನ್ನು ಮಾತ್ರ ತೋರಿಸಿದ್ದೀನಿ. ಇನ್ನೊಂದಿಷ್ಟು ಡ್ರೆಸ್ಗಳು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಸೊ ಹಾಗಾಗಿ ಇವತ್ತು ಹೊರಟಿದ್ದೀನಿ. ಮುಗಿಸ್ಕೊಂಡು ಮನೆಗೆ ಬಂದು ಅಷ್ಟೊತ್ತಿಗೆ ಎಷ್ಟು 6 o'clock ಆಗಿತ್ತು. ಬಟ್ ಎಕ್ಸಿಬಿಷನ್ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬಂದ ತಕ್ಷಣ ಒಂದು 10 ನಿಮಿಷ ನಾನು ರೆಸ್ಟ್ ಮಾಡಿದೆ. ಯಾಕಂದರೆ ಸೊ ಎಲ್ರಿಗೂ ಗೊತ್ತಿದೆಯಲ್ಲ, ಹೆಣ್ಮಕ್ಳದ್ದು ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಇವಾಗ ನನಗೂ ಕೂಡ ಅದೇ ಪ್ರಾಬ್ಲಮ್ ಆಗಿಬಿಡ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆ್ಯಂಡ್ ತುಂಬ ಟಯರ್ಡ್ ಆಗ್ತಾಯಿದೆ. ಇವತ್ತು ಯಜಮಾನ್ರು ಬೇರೆ ಊರಿಗಿಲ್ಲ, ಅವರು ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ. ಬಂದ ತಕ್ಷಣ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ, ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಆ್ಯಂಡ್ ರೀಚ್ ಆದ್ರಾ. ಸೊ ಯಾಕಂದರೆ ನಾನು ಎಲ್ಲೇ ಹೋದ್ರೂ ಅವರು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ.
ಆಮೇಲೆ ನಾನು ಇರೋಂಥ ಎಲ್ಲಿರ್ತೀನೋ ಅಲ್ಲಿದು ಲೊಕೇಶನ್ ಕೂಡ ಒಂದೊಂದು ಸಾರಿ ಶೇರ್ ಮಾಡಬೇಕಾಗುತ್ತೆ. ಎಕ್ಸಾಕ್ಟಾಗಿ ಕರೆಕ್ಟಾಗಿ ಅಲ್ಲೇ ಇದ್ದೀನಾ ಇಲ್ವಾ ಅಂತೇಳಿ ಅದನ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಲೊಕೇಶನ್ ಕೂಡ ನಾನು ಶೇರ್ ಮಾಡಬೇಕು. ಹಾಗಾಗಿ ಸೊ ಅವರು ನನ್ನ ಬಗ್ಗೆ ಕೇಳ್ತಾರೆ ಅಂದಮೇಲೆ ಸಿಕ್ಕಾಪಟ್ಟೆ ಆ್ಯಂಡ್ ನಾವು ಕೂಡ ಅವ್ರ ಬಗ್ಗೆ ಕೇಳಲೇಬೇಕಲ್ಲ. ಹಾಗಾಗಿ ಬಾಯ್ಸ್ ಇರ್ತಾರೆ ಸಿಕ್ಕಾಪಟ್ಟೆ, ಅವ್ರದ್ದು ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಆದ್ರೂ ಕೂಡ ನಾನು ಏನು ಮಾಡ್ತೀನಿ, ಕೇಳ್ತೀನಿ, ಬಿಡೋದೇ ಇಲ್ಲ. ಆ್ಯಂಡ್ ಇನ್ನೂ ಒಂದು ಏನೋ ಹೇಳ್ತಾ ಇದ್ರಪ್ಪ, ಯಾವಾಗಲೂ ಫೋನಲ್ಲಿ ಹೇಳ್ರಿ ಮೇಡಮ್ ಅಂತಿರಲ್ಲ, ಯಾರಿಗೆ ಅಷ್ಟು ಜನ ನಿಮಗೆ ಮೇಡಮ್ ಇದ್ದಾರಾ ಅಂದರೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಮೇಡಮ್ ಇದ್ದಾರಾ ಅಂತ ಹೇಳಿ ಕೇಳಿದ್ರಂತೆ. ಬಟ್ ಹಾಗೇನಿಲ್ಲ, ನಮ್ಮ ವೈಫ್ಗೆ ನಾನು ಮೇಡಮ್ ಅಂತೀನಿ. ಯಾಕಂದರೆ ಅವರು ಕೂಡ ನನಗೆ ಹಾಕಿ ಮಾತಾಡ್ತಾರೆ ಆ್ಯಂಡ್ ತುಂಬ ರೆಸ್ಪೆಕ್ಟ್ ಇಟ್ಟು ಮಾತಾಡ್ತಾರೆ. ಆ್ಯಂಡ್ ನಾವು ಕೂಡ ರೆಸ್ಪೆಕ್ಟ್ ಇಟ್ಟು ಮಾತಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಬಿಟ್ಟು ಮೇಡಮ್ ಅಂತೀವಿ ಅಂತ ಹೇಳಿದರು ಅಂತೆ. ಹೌದಲ್ಲ, ಅದು ತಿಳ್ಕೊಳ್ಳೋರಿಗೆ ಒಳ್ಳೆಯದು, ತಿಳ್ಕೊಳ್ಳಾರ್ದವ್ರಿಗೆ ಅದು ಕೆಟ್ಟದ್ದು. ನಾವೆಲ್ಲ ನಮ್ಮ ಮನೇಲಿ ಹೆಂಡ್ತಿಗೆ ಹಾಗೆಲ್ಲ ಕರೆಯಲ್ಲಪ್ಪ, ಹೋಗೆ ಬಾರೆ ಕೂತ್ಕೋಲ್ಲ. ಏನಂದ್ರೆ ನಾರ್ಮಲ್ ಲ್ಯಾಂಗ್ವೇಜ್, ಅದು ತೊಗೊಂಬಾ ಇದು ತೊಗೊಂಬಾ ಏಕವಚನದಲ್ಲಿ ಮಾತಾಡ್ತಾರಂತೆ. ಬಟ್ ಇವ್ರು ಹೇಳಿ ನಗ್ತಾಯಿದ್ರು. ಸಮ್ಟೈಮ್ಸ್ ಒಂದೊಂದು ಸರಿ ತುಂಬ ಖುಷಿ ಆಗುತ್ತೆ ಈ ಥರ ಮಾತಾಡೋದು. ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ಎಲ್ಲ ಜನರು ಅಂತ. ನಾವು ಕೂಡ ನೋಡಿ, ನಾವು ಅದ್ರ ಕಡೆ ನಾವು ಗಮನನೇ ಇಲ್ಲ. ಎಷ್ಟು ಸಾರಿ ಕಾಲ್ ಮಾಡಿದ್ರು ಮೇಡಮ್ ಅಂತ ಹೇಳ್ದೇ ಫೋನ್ ಪಿಕ್ ಮಾಡೋದೇ ಇಲ್ಲ. ಪಿಕ್ ಮಾಡಿದ್ಮೇಲೆ ಮಾತಾಡೋದು ಫಸ್ಟ್ ವರ್ಡೇ ಮೇಡಮ್ ಆಗಿರುತ್ತೆ. ಅದಾದಮೇಲೆ ಏನು ಬೇಕು ಹೇಳಿ ಮೇಡಮ್, ಈ ಥರ ಅಲ್ಲಿಂದ ಏನು ತೊಗೊಂಬರ್ಬೇಕು, ಏನು ಬೇಕು ನಿಮಗೆ, ಏನು ಇಷ್ಟ, ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ ಅದನ್ನು ಅಬ್ಸರ್ವ್ ಮಾಡೋರು ಇರ್ತಾರೆ ಅಂತ ನಾನಂತೂ ತಿಳ್ಕೊಂಡಿರಲಿಲ್ಲ. ಅವರು ಹೇಳಿದ್ರಂತೆ, ಹೌದಲ್ಲ ನಾವು ಕೂಡ ರೆಸ್ಪೆಕ್ಟ್ ಹಾಕಬೇಕು, ನಮಗೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಂತ. ನೋಡಿ, ಕಲಿಯೋದಂದರೆ ಇದೆ. ಯಾರಿಂದ ಕೆಲವೊಬ್ಬರಿಂದ ಒಳ್ಳೆಯದು ಕಲಿತೀವಿ, ಕೆಲವೊಬ್ಬರು ಕೆಟ್ಟೋದು ಕಲಿತೀವಿ. ಬಟ್ ಒಳ್ಳೆಯದ್ರಲ್ಲಿಯೂ ಕೂಡ ಖುಷಿಪಟ್ಟು ಕಲಿತಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಅದು ಹೇಳಿದರು. ಆ್ಯಂಡ್ ಅವರು ಇರುವಂಥ ಲೊಕೇಶನ್ ಕೂಡ ಹೇಳಿದರು. ಸೊ ರೀಚ್ ಆಗಿದ್ದೀವಿ, ನೋ ಪ್ರಾಬ್ಲಮ್ ಅಂತ. ಹಾಗಾಗಿ ನಾನು ಕೂಡ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ಎಕ್ಸಿಬಿಷನ್ ಬಗ್ಗೆ ಹೇಳಬೇಕಲ್ವಾ, ಎಕ್ಸಿಬಿಷನು ನಿನ್ನೆ ಇತ್ತು. ಆ್ಯಂಡ್ ಏನಾದರೂ ನಿನ್ನೆ ಹೋಗಿದ್ದು ವಿಡಿಯೋ ಮಾಡಿ ಹಾಕಿದ್ದಂದರೆ ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ ಆಗ್ತಿತ್ತೇನೋ. ಬಟ್ ನಾನು ಇವಾಗ ಹೋಗಿದ್ದೀನಿ. ಸೊ ಇವಾಗ ಹೋಗಿರೂ ಕೂಡ ತುಂಬ ಜನ ಇದ್ದರು. ಆ್ಯಂಡ್ ಅಲ್ಲೆಲ್ಲ ಸೇಲಿಂಗ್ ಎಲ್ಲ ನಡೀತಾ ಇತ್ತು. ಒಂದು ಕಡೆ ತುಂಬ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೂ ನಿಮಗೇನು ಗೊತ್ತಿಲ್ಲ, ನೀವೇನು ಮಾಡಬೇಡಿ, ಮನೆಗೇರಿ, ಏನು ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಎಷ್ಟೋ ಜನ ಹೇಳಿದ್ದನ್ನು ಕೇಳಿದ್ದೀನಿ. ನಮಗೂ ಕೂಡ ಎಷ್ಟೋ ಜನ ಹೇಳಿದ್ದಾರೆ, ನೀವೇನು ಕೆಲಸ ಮಾಡಿದ್ರೂ ಅದು ಬೇಡ, ಮನೆಗಿರು, ಅಡುಗೆ ಮಾಡು, ಅಥವಾ ಬೇರೆ ಏನು ಮಾಡೋದು ಬೇಡ, ಮನೆಗೆ ಮಕ್ಕಳು ನೋಡ್ಕೊಂಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಎಲ್ಲ ಹೇಳೋದನ್ನು ಕೇಳಿದ್ದೀವಿ. ಬಟ್ ಅಲ್ಲಿ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿರೋರೆಲ್ಲರೂ ಹೆಣ್ಮಕ್ಳೇ. ಅವ್ರು ಮಾಡುವಂಥ ಸ್ವಂತ ಬಿಸ್ನೆಸ್ಸನ್ನು ಇಟ್ಕೊಂಡು ಅದನ್ನು ಎಕ್ಸಿಬಿಷನಲ್ಲಿ ಇಟ್ಟು ಸೇಲ್ ಮಾಡ್ತಾ ಆ್ಯಂಡ್ ಅದರಿಂದ ಅವರು ಕಾಂಟ್ರಾಕ್ಟ್ ತೊಗೊಂಡು ಸೇಲ್ ಮಾಡ್ತಾರಲ್ಲ, ತುಂಬ ಖುಷಿ ಆಯಿತು. ಈ ಥರನೇ ಬೆಳಿಬೇಕು, ಬೆಳೆಯೋರನ್ನು ಕೂಡ ಬೆಳೆಸಬೇಕು. ಆ ಥರ ಇದ್ದರೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಸೊ ಇನ್ನೂ 2 ದಿನ ಎಕ್ಸಿಬಿಷನ್ ಇತ್ತು ಅಂದರೆ ನಾಳೆ ನಾಡಿದ್ದಿದೆ, ಹೋಗಿ ಬನ್ನಿ ಅಂತೇಳಿ ನಿಮಗೆ ನಾನು ಹೇಳ್ಬೋದಾಗಿತ್ತು. ಬಟ್ ಎಕ್ಸಿಬಿಷನ್ ಇಲ್ಲ, ಹಾಗಾಗಿ ಇವತ್ತಿಗೆ ಕ್ಲೋಸ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಎಕ್ಸಿಬಿಷನ್ ಅಥವಾ ಏನಾದರೂ ಸೇಲಿಂಗ್ ಇತ್ತು ಅಂದರೆ ನಾನು ಅಡ್ವಾನ್ಸೇ ವಿಡಿಯೋನ ಮಾಡಿರ್ತೀನಿ. ಯಾರಾದರೂ ತೊಗೊಳ್ಳೋರಾದರೆ, ಇವಾಗ ಮದುವೆ ಸೀಸನ್ ಅಲ್ಲ, ಈ ಥರ ಎಕ್ಸಿಬಿಷನಲ್ಲಿ ನಾವು ಹೊರಗಡೆ ತೊಗೊಳ್ಳೋದಕ್ಕಿಂತ ಆ ಥರ ಪ್ಲೇಸ್ಗಳಲ್ಲಿ ತೊಗೊಳ್ಳೋದಕ್ಕಿಂತ ಒಂದು ಮಟ್ಟಿನಲ್ಲಿ ಬಜೆಟ್ ಉಳಿತಾಯ ಆಗುತ್ತೆ. ಕೆಲವೊಬ್ಬರಿಗೆ ಸೇಲಿಂಗ್ ಮಾಡೋರಿಗೂ ಕೂಡ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ಕಾಂಟ್ರಾಕ್ಟ್ ಕೂಡ ಸಿಗ್ತಿರ್ತಾರೆ. ಹಾಗಾಗಿ ಅಡ್ವಾನ್ಸ್ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆ. ಅದಕ್ಕೋಸ್ಕರ ಕೆಲವೊಬ್ರು ಯಾರೆಲ್ಲ ವಿಡಿಯೋಸನ್ನು ಕೆಲವೊಬ್ಬರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಾವು ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅಥವಾ ನಿಮಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಹಾಕಿದ್ರೆ ಫಸ್ಟ್ ನಿಮಗೆ ಬರುತ್ತೆ. ಸೊ ನನಗೂ ಕೂಡ ತುಂಬ ಫೀಲ್ ಆಯಿತು, ಅಡ್ವಾನ್ಸ್ ಯಾಕೆ ಮಾಡಲಿಲ್ಲ ವಿಡಿಯೋ, ಇವತ್ತು ಯಾಕೆ ಹೋದೆ, ಅಡ್ವಾನ್ಸ್ ಹೋಗೋದಿತ್ತಲ್ಲ, ಸ್ವಲ್ಪ ಹೆಲ್ಪ್ ಆಗ್ತಿತ್ತಲ್ಲ ನನ್ನಿಂದ ಕೆಲವೊಂದಿಷ್ಟು ಜನರಿಗೆ ಅಂತ ಅನ್ನಿಸ್ತು. ಬಟ್ ನೆಕ್ಸ್ಟ್ ಮತ್ತೆ ಬರ್ತಾ ಇರುತ್ತೆ, ಹಾಗಾಗಿ ಆವಾಗ ನಿಮಗೆ ಶೇರ್ ಮಾಡ್ತೀನಿ, ಓಕೆ. ಸೊ ಅವಳು ಕೂಡ ಮನೆಯಲ್ಲೇ ರೆಡಿ ಮಾಡಿ ಸೇಲಿಂಗ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಜನರಿಗೆ ಈಗ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಅದು ಇದು ಫಂಕ್ಷನಲ್ಲಿ ನಡೀತಾ ಇರುತ್ತೆ, ಸೇಮ್ ಪಿಂಚ್ ಆದಂಥ ಡ್ರೆಸ್ಸಸ್ಗಳು ಬೇಕಾಗಿರುತ್ತೆ, ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಡ್ತಾಳೆ. ಹೋಗಿ ಮೀಟ್ ಆದೆ. ಆ್ಯಂಡ್ ಊಟ ವ್ಯವಸ್ಥೆ ಕೂಡ ಎಲ್ಲ ಇತ್ತು. ಆ್ಯಂಡ್ ನಾನೇನು ಊಟ ಮಾಡಲಿಲ್ಲ, ಮನೇಲಿ ಊಟ ಮುಗಿಸ್ಕೊಂಡು ಹೋಗಿದ್ನಲ್ಲ, ಊಟ ಮಾಡಲಿಲ್ಲ, ಮತ್ತೆ ತಿರ್ಗಾ ಮನೆಗೆ ಬಂದಿದ್ದೀನಿ. ಸೊ ಗೈಸ್, ಇವಾಗ ಅವಳು ಒಂದು ಡ್ರೆಸ್ ಕೊಟ್ಟು ಕಳಿಸಿದ್ದಾಳೆ ನನಗೆ. ಅದು
ರೆಡ್ ಕಲರ್ನಲ್ಲಿದೆ, ಬನ್ನಿ ತೋರಿಸ್ತೀನಿ. ಆ ರೆಡ್ ಕಲರ್ನಲ್ಲ, ಬ್ಲ್ಯಾಕ್ ಕಲರ್ನಲ್ಲಿದೆ. ರೆಡ್ ಕಲರ್ ಅಲ್ಲ, ಬ್ಲ್ಯಾಕ್ ಕಲರ್ನಲ್ಲಿದೆ. ಸೊ ಅವಳೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾಳೆ. ಇದು ಬ್ಲ್ಯಾಕ್ ಕಲರ್ ಒಂದು ಫುಲ್ ಫ್ರಾಕ್ ಬರುತ್ತಂತೆ. ಆ್ಯಂಡ್ ನಾಳೆ ನನಗೆ ಒಂದು ಶೂಟ್ ಇದೆ ಆ್ಯಂಡ್ ಕೊಲಾಬ್ರೇಷನ್ ಮಾಡಬೇಕು ಶಾಪ್ದು. ಹಾಗಾಗಿ ಸೊ ಅವ್ರ ಕಡೆಯಿಂದ ನನಗೆ ಇದು ಫ್ರಾಕ್ ಕೊಟ್ಟಿದ್ದಾರೆ. ಹಾಗಾಗಿ ಫ್ರಾಕ್ ಹಾಕ್ಕೊಂಡು ನಾಳೆ ಕೊಲಾಬ್ರೇಷನ್ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಈ ಥರನೂ ಕೂಡ ನಾವು ಬಿಸ್ನೆಸ್ಸನ್ನು ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಸೊ ಅವಳೇ ಸ್ಟಿಚ್ ಮಾಡಿರೋದು ಫ್ರಾಕ್ ಕೊಟ್ಟಿದ್ದಾಳೆ. ನೋಡೋಣ, ಇನ್ನು ನಾನು ಟ್ರೈ ಮಾಡಿ ತೊಗೊಂಬರ್ಬೇಕು ಅಂದೆ, ಸಾಕಷ್ಟು ಕಲರ್ಸ್ನಲ್ಲಿದ್ದು. ಬಟ್ ಏನಂದರೆ ಬ್ಲ್ಯಾಕು ನನಗೋಸ್ಕರನೇ ಸ್ಟಿಚ್ ಮಾಡಿ ಇಟ್ಟಿದ್ಲಂತೆ, ಹಾಗಾಗಿ ಕೊಟ್ಟಿದ್ದಾಳೆ. ನೋಡೋಣ, ನಾಳೆ ಹಾಕ್ಕೋತೀನಲ್ವಾ, ಕೊಲಾಬ್ರೇಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಓಕೆ, ಈಗ ತೋರಿಸೋದಕ್ಕಿಂತ ಹಾಕೊಂಡ್ಗಳೇ ಗೊತ್ತಾಗುತ್ತೆ ಇದರದ್ದು ಯಾವ ರೀತಿ ಕಾಣಿಸುತ್ತೆ ಅನ್ನೋದು. ಫುಲ್ಲು ಫ್ರಾಕ್ ಇದೆ, ನೋಡೋಣ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೈಟಿಗೆ ಅಡುಗೆ ಮಾಡಿಕೊಂಡು. ಸೊ ಗೈಸ್, ಹಾಗಾಗಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ಕೊಳ್ಳೋದಕ್ಕೇನು ಅಡುಗೆ ಆಲ್ಮೋಸ್ಟ್ ಇದೆ, ಹಾಗಾಗಿ ನೈಟಿಗೆ ಸ್ವಲ್ಪ ರೈಸ್ ಗೀಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ. ಸೊ ಗೈಸ್, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಹಾಗಾಗಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಇಲ್ಲಿ ಹೋದರೆ ಬೇಡ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.